ಇದ್ಯಾವ ಆರ್ಭಟದೊಳಗೆ? ಇದು ಆರ್ಭಟನೆಗೆ ಅಲ್ಲ ಕರ್ಮೇಂದ್ರ, ಇದು ನಿನ್ನ ಹೋರಾಟನೆಗೆ. ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿರಲ್ಲ, ಆ ಬಂಡ ಬಡ್ಡಿ ಮಗ ಈಶ್ವರನ ಸೊಕ್ಕು ಮುರಿಯಲೇವೆ. ಯಾಕೆ ಚಿಕ್ಕಪ್ಪ? ಯಾಕೆನ್ನುವುದೇನು ಕರ್ಮೇಂದ್ರ, ನಮ್ಮ ಹೊಲಕ ನುಗ್ಗಿ ನಮ್ಮ ಆಳುಗಳನ್ನು ಹೊಡೆದುದು ಅಲ್ಲದೆ, ನಾವು ಮಾಡಿದ ಬ್ಯಾಂಕ್ ಲೋಡಿ ಪ್ರಕರಣ ಬಯಲಿಗೆ ಆಯ್ತಂತೆ. ಇದಷ್ಟೇ ಅಲ್ಲದೆ ಅವರಪ್ಪನಿಂದ ಪಡೆದ ಆಸ್ತಿ ಬಲಾತ್ಕಾರದ ಮರಳಿ ಪಡಿತಂತೆ. ಇದನ್ನೆಲ್ಲ ನೋಡಿ ನಾನು ಹಾಗೆ ಬಿಡಬೇಕೆ? ಬಿಡುವುದೇಕೆ ಚಿಕ್ಕಪ್ಪ? ಈ ಮಿಡಿನಾಗರಣ ಹೆಡೆ ತಿಳಿದು ಬದುಕಲಿಕ್ಕೆ ಅವನಿಗೂ ಸಾಧ್ಯವಿಲ್ಲ, ಅವನ ಅಪ್ಪನಿಗೂ ಸಾಧ್ಯವಿಲ್ಲ. ಭೀಮಾ, ಈಗಲೇ ಅಪ್ಪಡಿ ಕಟ್ಟು ಬಿಡುದನಿ. ಆ ಪುಡಾರಿನ ಮಗ ಎಂದೇ ನಮಗೆ ಎದುರಾಗಿ ನಿಂತೊಡೆದರೆ ಆ ಬಡಪೈ ರೊಂಡ ಕಡೆ ಪಾದದಡಿಯಲ್ಲಿ ಇಡುತ್ತೇನೆ. ಲೇ ತಮ್ಮ, ಆ ವಿಶ್ವನಾಥನ ಚಂಡ ಕೋಳಿ ಚೆನ್ನತ್ ಮಾಡಿಲ್ಲ ಮಗನ ಕಚ್ಚಕ್ಕಂತ. ಯಾಕ ಅರತ್ತು ಮರತ್ತು ನೀನ್ ಅವನ ಕೈಯಾಗ ಸಿಕ್ಕಿ ಬಿಟ್ಟಂದ್ರ ಮೊದಲ ನಿಂದ ಕಚ್ಚಕ್ಲೆ, ಆಮೇಲೆ ನಮ್ಮ ಸರ್ಕಾರದ ಕಚ್ಚಕ್ ಅಲ್ಲ ನಾಡಿಗೆ ಸುಮ್ಮನೆ ನಿಂತು ಕೊನೆಗೆ ಕತ್ತರಿಸಿ ಕೈ ಕೊಟ್ಟು ಹಂಗಲ್ರಿ ಅಪ್ಪಾರ. ಮಾನ್ಯ ನಿಮ್ಮ ಹೊಲದಾಗ್ರಿ ತರ್ಸಿಪಡಕ್ ಹೋದಾಗ ಅವ್ರ ಬೇಗಳ ನೋಡಿದ್ರ ನನಗೆ ಒಂದು ಗಮನರಿ ಹೊಟ್ಟ್ಯಾಗ ಬೆಂಕಿ ಬಿತ್ತ ನೋಡ್ರಿ ಅಪ್ಪಾರ. ಏ ಬೇಗರ್ತಿ ನನ್ನ ಮಗನ, ಏ ಹಲ್ಕಾನ ನನ್ನ ಮಗನ, ಏ ಚಪ್ಪಲ ನನ್ನ ಮಗನ, ಏ ಹರಾಮ್ ಕೋರ ನನ್ನ ಮಗನ ಅಂದ್ಯ. ಲೇ ಪಶು, ಈ ನಮ್ಮನೆ ಬೇದಾರ್ರಿ ಅಪ್ಪಾರ. ನಾವ್ ಹೆಂಗ್ ಮಾಡ್ರಿ ಹೇಳ್ರಿ ಗೌಡ್ರ? ಏನು ಇಡೀ ಗಂಡನ ನಾಡಿಗೆ ಕಂದುಗಳು ಎಸಿಕೊಂಡಿರುವ ಈ ಸೌಕಾರನಿಗೆ ಈ ರೀತಿ ಸ್ವಚ್ಛನಿಂದ ಮಾತನಾಡಿದ್ದೆ ಆ ಸ್ವಚ್ಛನ ಸೂಳೆಯ ಮಗ. ನಿಮ್ಮ ಅಪ್ಪನಿಗೂ ಕೂಡ ಹೀಗೆ ಮಾತಾಡ್ತೀನಿ. ಏನೋ ಬಡ ಭಿಕಾರಿ, ಬಾಗಿ ಬಂದು ಹಾಗೆ ಮಾತಾಡೋದಕ್ಕೆ ಇದನ್ನೇನು ನಿಮ್ಮಂತ ಭಿಕಾರಿ ಮನೆಯಿಂದ ತಿಳ್ಕೊಂಡಿದ? ಸಾಹುಕಾರ ಬರ್ಬಂದ್ರನ ಮನೆ ಎಚ್ಚರದಿಂದ ಮಾತಾಡೋದ ಕಲೆ. ಮೈ ಮೇಲೆ ಕಬರಿಲ್ಲದೆ ಎಗರಿ ಮಾತನಾಡಿದೆ. ಇಲ್ಲೇ ನಿನ್ನ ಮುಗಿದ ಬಿಟ್ಟು ಮಗಳ ಎಚ್ಚರದಿಂದ ಮಗಳು ಹುಚ್ಚರಾಗೆ ಎಚ್ಚರ ತಪ್ಪಿ ಮಗಳಿ. ಈ ಕಿರಾತ ಕುಲ ಕೇಶನ ಕೆಣಕಲು ಬಂದರೆ ಕೆಣಕಿದ ಕೈ ಕಾಲುಗಳನ್ನು ಕಡಿದು ಹಾಕಿ ಅಡಿಯಿಂದ ಮುಡಿವರೆಗೆ ರಕ್ತವಾಗಿ ಶೋಭಿಸುತ್ತಿರುವ ನಿನ್ನ ತಂಗಿ ನನ್ನ ಕೈ ವಶ ಅಂತ ತಿಳಿದಿಕೋ. ಸಾಹುಕಾರನೆಂಬ ಸ್ವಚ್ಛನಿಂದ ಸಿಕ್ಕ ಜನ ಬಡಪಾಯಿಗಳ ಮಾಂಗಲ್ಯ ಹರಿದು ಮಾನಭಂಗ ಮಾಡಿದಂತೆ ಇಂದು ನನ್ನ ತಂಗಿ ವಿಷಯಕ್ಕೆ ಮಾತು ಎತ್ತಿದವರ ಕೊತ್ತು ಕೊಯ್ದು ಹಳ್ಳದವು ಸಿಕ್ಕಾಗ ಮುಸ್ತೀನಿ. ಎಚ್ಚರ ಎಚ್ಚರ. ಲೇ ವಿಶ್ವ, ಆ ಸಿಂಧೂರ ಲಕ್ಷ್ಮಣ ನಿನ್ನಂತೆ ಹೋರಾಡಿ ಕಳೆದುಕೊಂಡ ತನ್ನ ತಂಗಿಯ ಶೀಲ ಕಳೆದುಕೊಂಡರು ಆ ಗೌಡನ ಸೇರ ಕಡಿಯಲು ಬಿಡಲಿಲ್ಲ. ಆ ಲಕ್ಷ್ಮಣ
ಹೊರ ಈಜುವನೆಂದು ಧುಮುಕಿದ್ರೆ ಗಾಣಕ ಬಿದ್ದು ಮೀನಾಗುವೆ. ಹುಷಾರಾಗಿ. ಆ ಗಾಣ ಕಡಿದು ಹೊರ ಬರುತ್ತನೆನ್ನುವ ನನ್ನ ಶಕ್ತಿ ನಿನ್ನಂತ ಬಂಡ ಹೆಣ್ಣಿಗೆ ಗೊತ್ತು. ಅಪ್ಪಾಜಿ, ಈ ಬಿಕಾರಿ ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ನಿಂತಿದ್ರಲ್ಲ, ಹಾಗೆ ಹೊಡೆದಕ್ಕೆ ಗುಡ್ಡನು. ನಿಮ್ಮಪ್ಪನತ ಗುಂಡಿಗೆ ಈ ಸರ್ಪದ ಗಂಡದೆ ಎಂದಿಗೆ ನಡೆಸಲಾರದೆಂದು ನೀನು ತಿಳಿದುಕೋ. ಮಗವೇರಿದ ಮದ್ದಾಣೆಯಂತೆ ನೀವೆಷ್ಟೇ ಪುಟ ಪುಟ್ಟಿದು ಮಾತನಾಡಿದರು ನಾನದಕ್ಕೆ ಅಂಕೋಶವಾಗಿ ಬರುತ್ತೇನೆ ವಿನಃ ಶರಣೆಂದು ಬೀಳಲಾರೆ. ಶರಣೆನ್ನದೆ ಹೋದರೆ ನಿನ್ನ ಮರಣ ಇಲ್ಲಿಯೇ ಹಾರುವುದು ಖಂಡಿತ. ವಿಶ್ವ ಯಾರೊಂದಿಗೆ ವೈರತ್ವ ಸಾಧಿಸಿದರು ನಮ್ಮ ಜೊತೆ ವೈರತ್ವ ಸಾಧಿಸುವುದು ಸರಿಯಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗಲಿಕ್ಕೆ ನಿನ್ನ ಹಾಗೆ ಹೇಡಿರತ್ತಕ್ಕೆ ಹುಟ್ಟಿದವನಲ್ಲೇ ಕರ್ಮೇಂದ್ರ. ಮೋಸ ಮಾಡಿ ನಮ್ಮಪ್ಪನಿಂದ ಪಡೆದುಕೊಂಡ ನನ್ನ ಆಸ್ತಿಯನ್ನು ಮರಳಿ ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ ಲೇ, ಎಲ್ಲಿಗೆ ನಿನ್ನ ಆಸ್ತಿ? ಯಸ್ವ, ಎಂದು ನಿನ್ನ ತಂದೆ ತಾಯಿ ತಮ್ಮಂದಿರು ಆಡ ರೈತರ ಕೈಲಿ ಕಳೆದುಕೊಂಡರು ಅಂದೇ ಆಯ್ತು ನಿನ್ನ ಆಸ್ತಿ. ಆ ಆಸ್ತಿ ಮರಳಿ ಪಡಿಬೇಕಾದ ಗಂಡಸ್ಥನ ನಿಲ್ಲದು. ಮೊದಲು ನನ್ನ ಮಹಾರಾಜ ಪ್ರಾಣ ಕೊಟ್ಟು ಬಿಡಿಸಿಕೊಂಡು ಹೋಗು. ಹಣ ಕೊಡದೆ ಹೆಣಗಾಡಲು ಬಂದ್ರೆ ಈ ಕ್ಷಣ ಹೆಣ ಬೀಳೋದು ಖಂಡಿತ. ರಾಜಶ್ರೀ, ನೀನು ಹೆಣ್ಣಲ್ಲ ರಾಕ್ಷಸಿ. ಶ್ರೀಮಂತರ ಮಗಳಿಂದ ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದರೆ ನಿನ್ನ ಬಾಯಲ್ಲಿರುವ ನಾಲಿಗೆ ಕತ್ತರಿಸಿ ಕೈಯಲ್ಲಿ ಕೊಡುವೆ. ಎತ್ತರ ಈ ಶ್ರೀಮಂತ ರಾಜಕುಮಾರಿ ಎಂಬುವುದನ್ನು ಅರಿಯದೆ ನೀನಿವಳ ನಾಲಿಗೆಗೆ ಕೈ ಹಾಕಿದರೆ ಎಡೆ ಎತ್ತು ನಿನಗಾಗಿ ಕಾದು ಕುಳಿತ ಈ ಬಿಡಿನಾಗರ ನಿನ್ನನ್ನು ಕಚ್ಚಿ ವಿಸರ್ಜನೆ